ಆಗಿರ್ತಕ್ಕಂತಹ ಧರ್ಮ ಕಾರ್ಯಗಳು. ಅದರಲ್ಲೂ ಪವಮಾನ ಯಾಗ ಅನ್ನುವಂತಹ ನಮಗಿದನ್ನ ಒಮ್ಮೆ ಉಡುಪಿಯಲ್ಲಿ ಕಾಣಲಿಕ್ಕೆ ಸಿಕ್ಕಿದೆ. ಇದು ಎರಡನೆಯ ಬಾರಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಾಣಲಿಕ್ಕೆ ಸಿಗ್ತಾ ಇದೆ. ಹಾಗಿರುವುದರಿಂದ ದೈವಜ್ಞರಾಗಿರತಕ್ಕಂತಹ ಶಶಿಕುಮಾರ್ ಪಂಡಿತರವರ ದಿವ್ಯ ಮಾರ್ಗದರ್ಶನದಲ್ಲಿ ವೇದಜ್ಞರಾಗಿರತಕ್ಕಂತಹ ವಿನಯ ಕಾರಂತ ಕಾವೂರು ಅವರ ಯಾಜಕತ್ವದಲ್ಲಿ ಅಭೂತಪೂರ್ವವಾಗಿ ಯಾಗ ಪೂರ್ಣಾಹುತಿ ನಡೆದಿದೆ. ಜಗತ್ತಿಗೆ ಕಲ್ಯಾಣ ಆಗಬೇಕು ಅಂತ ಹೇಳಿ ಹಿಂದೆ ಋಷಿ ಮುನಿಗಳೆಲ್ಲ ಪ್ರಾರ್ಥನೆ ಮಾಡಿಕೊಂಡು ಯಾಗ ಯಜ್ಞಗಳನ್ನು ಮಾಡಿಕೊಂಡು ನಮ್ಮಲ್ಲಿರುವಂತಹ ಸಂಪತ್ತು ಸ್ವಾದಿಷ್ಟಯ ಮದಿಷ್ಟಯ ಪವಸ್ವಸೋಮಧಾರಯ ಹೀಗೆ ಇದು ಈ ಅನುವಾಕ ಮುಂದುವರಿತಾ ಹೋಗ್ತದೆ. ಉದ್ದೇಶವಿರಿಸಿಕೊಂಡು ಅರ್ಥಾತ್ ಪ್ರಾಣದೇವರನ್ನ ಹನುಮಂತ ದೇವರನ್ನ ಉದ್ದೇಶವಿರಿಸಿಕೊಂಡು ಈ ಯಜ್ಞ ನಡೆಯುತ್ತದೆ. ಹನುಮಂತ ದೇವರು ಅಂತ ನಮಗೆ ಗೊತ್ತಿದ್ದ ಹಾಗೆ ನಮ್ಮಲ್ಲಿ ಒಂದು ಪ್ರಾಣವಾಯು ಇದೆ. ಆ ಪ್ರಾಣವಾಯು ಯಾವಾಗ ನಮ್ಮಿಂದ ಹಾರಿ ಹೋಗಿ ಈ ದೇಹ ಯಾವತ್ತು ಶವವಾಗ್ತದೆ ಅಂತ ನಮ್ಗೆ ಗೊತ್ತಿಲ್ಲ. ಈ ಪ್ರಾಣವಾಯುವನ್ನು ಕೊಡ್ತಕ್ಕಂಥದ್ದು ಯಾವುದು ಅಂತ ಹೇಳಿದ್ರೆ ಈ ಪ್ರಾಣನಾಥಾಗ್ನಿ ಸೂಕ್ತ ಅರ್ಥಾತ್ ಪವಮಾನ ಸೂಕ್ತ. ಹಾಗಾಗಿ ಋಗ್ವೇದ ಮಂಡಲದ 610 ಅನುವಾಕಗಳಿಂದ ಕೂಡಿದಂತಹ ಈ ಮಂತ್ರ ಜಗತ್ತನ್ನ ತುಂಬಾ ಶುದ್ಧಿ ಮಾಡ್ತದೆ ಹೇಳುವುದನ್ನ ಋಷಿ ಮುನಿಗಳ ಆತ್ಮೀಯರು ಸಪ್ತ ಋಷಿಗಳಾಗಿ ಎಲ್ಲರೂ ಕೂಡ ಇದನ್ನು ಕೊಂಡಾಡಿದ್ದಾರೆ.